ಮೂಡ್ ನಲ್ಲಿ ಸಿಎಂ ಟೆನ್ಷನ್ ನಲ್ಲಿ ಒಂದ್ ಕಡೆ ಬಜೆಟ್ ಮೂಡ್ ನಲ್ಲಿ ಸಿಎಂ ಇದ್ದಾರೆ, ಮತ್ತೊಂದ್ ಕಡೆ ಟೆನ್ಷನ್ ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇರೋದು. ಡಿಕೆಶಿ ಪಾಲಿಗೆ ಹೈಕಮಾಂಡ್ ಬಾಗಿಲು ಮುಚ್ಚಿತ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಕಾಂಗ್ರೆಸ್ ವಲಯದಲ್ಲೇ ಗುಸುಗುಸು ಚರ್ಚೆ ಆಗ್ತಾ ಇದೆ. ಜನವರಿ 10ರ ಒಳಗೆ ರಾಹುಲ್ ಸೋನಿಯಾ ಭೇಟಿಗೆ ಸರ್ಕಸ್ ಮಾಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ವರಿಷ್ಠರ ಭೇಟಿ ಸಾಧ್ಯವಾಗದಿದ್ರೆ 12 ತಿಂಗಳು ಡಿಕೆಶಿಗೆ ಟೆನ್ಷನ್. ಮಾರ್ಚ್ ಅಂತ್ಯದವರೆಗೂ ಕೂಡ ಡಿಕೆ ಪಾಲಿಗೆ ಹೈ ಹಂಗಳ ಬಂದ್ ಆಗುತ್ತಾ? ನಾಯಕತ್ವ ಸಮರಕ್ಕೂ ಕೂಡ ಜನವರಿ 10ರಂದು ಡೆಡ್ಲೈನ್ ಇದೆ. ಸಿಎಂ ಬಜೆಟ್ ತಯಾರಿ ಶುರುವಾದ್ರೆ ಪಟ್ಟದ ಫೈಟ್ ಮುಂದೂಡಿಕೆ ಆಗುತ್ತೆ. ಮಾರ್ಚ್ ಅಂತ್ಯದವರೆಗೂ ಕೂಡ ಸಿಎಂ ಬದಲಾವಣೆ ಚಕಾರವನ್ನ ಎತ್ತುವಂತಿಲ್ಲ. 3 ತಿಂಗಳ ಕಾಲ ಡಿಕೆ ಶಿವಕುಮಾರ್ ರಾಜಕೀಯ ತಂತ್ರಗಾರಿಕೆ ಏನು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಒಂದ್ ಕಡೆ ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು ಅಂತ ಆತುರಿತಾ ಇದ್ದಾರೆ, ಆದ್ರೆ ಟೈಮ್ ಕೇಳ್ತಾ ಇದ್ದಾರೆ, ಇನ್ನೂ ಕೂಡ ಟೈಮ್ ಸಿಗ್ತಾ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಅಭಿಷೇಕ್, ಈಗ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಒಂದು ಬಜೆಟ್ ಮೂಡ್ ನಲ್ಲಿದ್ದಾರೆ, ಮತ್ತೊಂದ್ ಕಡೆ ಡಿಕೆಶಿಗೆ ಟೆನ್ಷನ್. ಹೈಕಮಾಂಡ್ ನಾಯಕರು ಕೂಡ ಟೈಮ್ ಕೊಡ್ತಾ ಇಲ್ಲ ಭೇಟಿಗೆ. ಏನ್ ನಡೀತಾ ಇದೆ ಅಂತ ಒಂದು ಲೆಕ್ಕದಲ್ಲಿ ಈಗಾಗಲೇ ಹೈಕಮಾಂಡ್ ನಿರ್ಧಾರ ಮಾಡಿದ್ಯಾ ಏನು ಸಿಎಂ ಸಿದ್ದರಾಮಯ್ಯ ಅವರನ್ನ ಮುಂದುವರಿಸಬೇಕು ಅಂತ? ಪ್ರವೀಣ್, ಈಗ ಸಿಎಂ ಸಿದ್ದರಾಮಯ್ಯನವರು ಕಳೆದ ಅನೇಕ ದಿನಗಳ ಹಿಂದೆ ಬಹಿರಂಗ ವೇದಿಕೆಯಲ್ಲಿ ಹೇಳಿರೋದನ್ನ ನೋಡಿದ್ದೇವೆ. ನಾನೇ ಸಿಎಂ ಆಗಿ ಮುಂದುವರಿತೇನೆ, 17ನೇ ಬಜೆಟ್ ಅನ್ನ ಘೋಷಣೆ ಮಾಡ್ತೇನೆ ಅಂತ. ಅವರಿಗೆ ಮನಸ್ಸಲ್ಲಿದ್ದಂತ ಒಂದು ದಾಖಲೆ ದೇವರಾಜು ಅರಸೂರ್ ಅವರು ಸಿಎಂ ಆಗಿದ್ದ ದಾಖಲೆಯನ್ನ ಮುರಿಬೇಕು ಅಂತ ಸಿದ್ದರಾಮಯ್ಯನವರ ಕನಸಿತ್ತು. ಅದರ ಜೊತೆಗೆ ಬಜೆಟ್ ಅನ್ನ ಮಂಡನೆ ಮಾಡುವಂತ 17ನೇ ಬಜೆಟ್, ಅಲ್ಲಿಗೆ ಅತ್ಯಂತ ಹೆಚ್ಚಿನ ಬಜೆಟ್ ಗಳನ್ನ ಒಬ್ಬ ಸಿಎಂ ಆಗಿ ಮಂಡನೆ ಮಾಡಿದ್ದು ಸಿದ್ದರಾಮಯ್ಯ ಅನ್ನೋದು ದಾಖಲೆ ಉಳಿಬೇಕು ಅಂತ ಅವರ ಕನಸಿರುವಂತದ್ದು. ಅದಕ್ಕೆ ಈಗ ಪೂರಕವಾದ ಸಿದ್ದತೆ ಆರಂಭ ಆಗಿರುವಂತದ್ದು. ಈಗಾಗಲೇ ಬಸವರಾಜ ರಾಯರೆಡ್ಡಿ ಸಿಎಂ ರವರ ಆರ್ಥಿಕ ಸಲಹೆಗಾರರ ನೇತೃತ್ವದಲ್ಲಿ ಬಜೆಟ್ ತಯಾರಿ ನಡೀತಾ ಇದೆ. ಇದನ್ನ ಘೋಷಣೆ ಮಾಡಬೇಕಾಗಿರೋರು ಕೂಡ ಸಿದ್ದರಾಮಯ್ಯನವರು ಅಂತ ಡಿಸೈಡ್ ಅವರು ಆಗಿರುವಂತದ್ದು. ಇದ್ರ ಮಧ್ಯದಲ್ಲಿ ಒಂದು ವೇಳೆ ಬದಲಾವಣೆ ಏನಾದರೂ ಆಗಬೇಕಿತ್ತು ಅನ್ನೋದಿದ್ರೆ ಇಷ್ಟೊತ್ತಿಗೆ ಆಗಬೇಕಿತ್ತು. ಆದರೆ ಯಾವುದೇ ಕಾರಣಕ್ಕೂ ಬಜೆಟ್ ಸಂದರ್ಭದಲ್ಲಿ ಬಜೆಟ್ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯರವರನ್ನ ಕೆಳಗಡೆ ಇಳಿಸಿ ಮತ್ತೊಬ್ಬರನ್ನ ಸಿಎಂ ಮಾಡಿದ್ರೆ ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅನ್ನೋ ಒಂದು ಕಾರಣದಿಂದಾಗಿ ಸದ್ಯದ ಮಟ್ಟಿಗೆ ಆ ಬದಲಾವಣೆ ಮಾಡುವಂತ ಸಾಧ್ಯತೆ ಮೇಲ್ನೋಟಕ್ಕೆ ಕಂಡು ಬರ್ತಿಲ್ಲ. ಇಲ್ಲಿಗೆ 17ನೇ ಬಜೆಟ್ ಅನ್ನ ಸಿದ್ದಪಡಿಸಲಾಗ್ತಿರುವಂತದ್ದು, ಸಿದ್ದರಾಮಯ್ಯರವರ 17ನೇ ಬಜೆಟ್ ಅನ್ನ ಸಿದ್ದಪಡಿಸಲಾಗ್ತಿರುವಂತದ್ದು ಅವರೇ ಘೋಷಣೆ ಮಾಡ್ತಾರೆ. ಅಲ್ಲಿವರೆಗೂ ಅಂದ್ರೆ ಸಂಕ್ರಾಂತಿಗೆ ಇದ್ದಂತ ದಿನಾಂಕ ಪ್ರಾಬಬ್ಲಿ ಬಜೆಟ್ ವರೆಗೂ, ಬಜೆಟ್ ಆದ ನಂತರವಷ್ಟೇ ಮತ್ತೊಬ್ಬರು ಸಿಎಂ ಕುರ್ಚಿಯಲ್ಲಿ ಕೂರೋದಕ್ಕೆ ಅವಕಾಶ ಇದೆಯಾ ಇಲ್ವಾ ಅನ್ನೊಂದು ದಿನಾಂಕ ನಿರ್ಧಾರ ಆಗುತ್ತೆ. ಇದ್ರ ಮಧ್ಯದಲ್ಲಿ ಕೆಸಿ ವೇಣುಗೋಪಾಲ್ ರವರು ಕೇರಳದಲ್ಲಿ ಚುನಾವಣೆ ಆದ ನಂತರ ನಿರ್ಧಾರ ಮಾಡುವಂತ ಸಾಧ್ಯತೆ ಕೂಡ ಇದೆ. ಇಲ್ಲಿಗೆ 3 ಡೆಡ್ಲೈನ್ ಗಳನ್ನ ನೋಡಬೇಕಾಗುತ್ತೆ. ಒಂದು ಜನವರಿಯಲ್ಲಿ ಸಂಕ್ರಾಂತಿ, ಮತ್ತೊಂದು ಮಾರ್ಚ್ನಲ್ಲಿ ಬಜೆಟ್ ಆಗಬೇಕು, ಅದಾದ ನಂತರ ಕೇರಳ ಚುನಾವಣೆ. ಈ 3 ತಿಂಗಳುಗಳ ಗ್ಯಾಪ್ನಲ್ಲಿ ಜನವರಿ, ಮಾರ್ಚ್, ಜೂನ್ ಒಳಗಡೆ ಏನಾದರೂ ಬದಲಾವಣೆ ಆಗೋದಿದ್ರೆ ಹೈಕಮಾಂಡ್ ಒಂದು ಸಂದೇಶವನ್ನ ರವಾನೆ ಮಾಡುತ್ತೆ. ಇಲ್ಲಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯನ್ನು ನಾವು ಗಮನಿಸಿದ್ರೆ ಸ್ಥಳೀಯ ಸಮಸ್ಯೆಯನ್ನು ಸ್ಥಳೀಯವಾಗಿ ಬಗೆಹರಿಸಿಕೊಳ್ಬೇಕು ಅಂದಾಗ ಯಾವುದೇ ಕಾರಣಕ್ಕೂ ಕೂಡ ಹೈಕಮಾಂಡ್ ಇಂಟರ್ಫಿಯರ್ ಆಗಲ್ಲ. ನಿಮ್ಮಿಬ್ಬರ ಮಾತುಕತೆಯನ್ನ ನೀವಿಬ್ಬರೇ ಡಿಸೈಡ್ ಮಾಡಬೇಕು. ಬಿಟ್ಕೊಡ್ತೀರಾ ಅಂದ್ರೆ ಬಿಟ್ಕೊಡ್ಬೇಕು, ಇಲ್ಲವಾದ್ರೆ ಇಲ್ಲ. ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ, ಪಕ್ಷಕ್ಕೆ ಮುಜುಗರ ಆಗದಂತೆ ಎಚ್ಚರಿಕೆಯನ್ನು ವಹಿಸಿ ಅನ್ನೋ ಒಂದು ಸಂದೇಶವನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಒಂದು ಹೇಳಿಕೆಯಲ್ಲಿ ನೀಡಿರುವಂತದ್ದು ನಾವು ಗಮನಿಸಬೇಕು. ಮತ್ತೊಂದು ಕಡೆಗೆ ಬದಲಾವಣೆ ಆಗುವಂತಿದ್ದರೆ ಇಷ್ಟೊತ್ತಿಗೆ ಆಗಬೇಕಿತ್ತು ಅನ್ನೋದು ರಾಜಕೀಯ ಮುತ್ಸದ್ದಿಗಳ ಮಾತಾಗಿರುವಂತದ್ದು. ಆದರೆ ಖಂಡಿತವಾಗಿಯೂ ಹೈಕಮಾಂಡ್ ಇಬ್ಬರಿಗೂ ಕೂಡ ಸಮಯವನ್ನ ಕೊಡ್ತಾ ಇಲ್ಲ ಅಂತ ಹೇಳೋದಕ್ಕಿಂತ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಸಮಯ ಕೊಡ್ತಿಲ್ಲ. ಆದರೆ ಸಿದ್ದರಾಮಯ್ಯನವರನ್ನ ಕಳೆದ ಅನೇಕ ದಿನಗಳಲ್ಲಿ ಕೆಲವರು ಭೇಟಿ ಮಾಡಿದ್ದಾರೆ ಹೈಕಮಾಂಡ್ ಇಂದ ಅಂತ ಗಮನಿಸಿದಾಗ ಇಲ್ಲಿ ನೇರವಾದಂತಹ ಸಂದೇಶವನ್ನ ಮೌಖಿಕವಾಗಿ ಅಲ್ಲದೆ ಡಿಕೆಶಿ ರವರಿಗೆ ತಲುಪಿಸಲಾಗಿದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಇದೆ. ಅದರ ಜೊತೆಗೆ ಖಂಡಿತವಾಗಿಯೂ ಡಿಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು? ಟ್ರಬಲ್ ಶೂಟರ್ ಆಗಿರುವಂತಹ ಡಿಕೆ ಶಿವಕುಮಾರ್ ಈ ಒಂದು ಸಮಸ್ಯೆಯನ್ನ ಟ್ರಬಲ್ ಶೂಟ್ ಮಾಡೋದ್ರಲ್ಲಿ ಸಫಲರಾಗ್ತಾರ, ವಿಫಲರಾಗ್ತಾರ ಅನ್ನೋದು ಈಗ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ಅಭಿಷೇಕ್. ಬಜೆಟ್ ಮೂಡ್ ನಲ್ಲಿ ಸಿಎಂ ಟೆನ್ಷನ್ ನಲ್ಲಿ ಒಂದ್ ಕಡೆ ಬಜೆಟ್ ಮೂಡ್ ನಲ್ಲಿ ಸಿಎಂ ಇದ್ದಾರೆ, ಮತ್ತೊಂದ್ ಕಡೆ ಟೆನ್ಷನ್ ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇರೋದು. ಡಿಕೆಶಿ ಪಾಲಿಗೆ ಹೈಕಮಾಂಡ್ ಬಾಗಿಲು ಮುಚ್ಚಿತ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಕಾಂಗ್ರೆಸ್ ವಲಯದಲ್ಲೇ ಗುಸುಗುಸು ಚರ್ಚೆ ಆಗ್ತಾ ಇದೆ. ಜನವರಿ 10ರ ಒಳಗೆ ರಾಹುಲ್ ಸೋನಿಯಾ ಭೇಟಿಗೆ ಸರ್ಕಸ್ ಮಾಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ವರಿಷ್ಠರ ಭೇಟಿ ಸಾಧ್ಯವಾಗದಿದ್ರೆ 12 ತಿಂಗಳು ಡಿಕೆಶಿಗೆ ಟೆನ್ಷನ್. ಮಾರ್ಚ್ ಅಂತ್ಯದವರೆಗೂ ಕೂಡ ಡಿಕೆ ಪಾಲಿಗೆ ಹೈ ಹಂಗಳ ಬಂದ್ ಆಗುತ್ತಾ? ನಾಯಕತ್ವ ಸಮರಕ್ಕೂ ಕೂಡ ಜನವರಿ 10ರಂದು ಡೆಡ್ಲೈನ್ ಇದೆ. ಸಿಎಂ ಬಜೆಟ್ ತಯಾರಿ ಶುರುವಾದ್ರೆ ಪಟ್ಟದ ಫೈಟ್ ಮುಂದೂಡಿಕೆ ಆಗುತ್ತೆ. ಮಾರ್ಚ್ ಅಂತ್ಯದವರೆಗೂ ಕೂಡ ಸಿಎಂ ಬದಲಾವಣೆ ಚಕಾರವನ್ನ ಎತ್ತುವಂತಿಲ್ಲ. 3 ತಿಂಗಳ ಕಾಲ ಡಿಕೆ ಶಿವಕುಮಾರ್
ರಾಜಕೀಯ ತಂತ್ರಗಾರಿಕೆ ಏನು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಹಾಗಾದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಒಂದ್ ಕಡೆ ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು ಅಂತ ಆತುರಿತಾ ಇದ್ದಾರೆ, ಆದ್ರೆ ಟೈಮ್ ಕೇಳ್ತಾ ಇದ್ದಾರೆ, ಇನ್ನೂ ಕೂಡ ಟೈಮ್ ಸಿಗ್ತಾ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಅಭಿಷೇಕ್, ಈಗ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಒಂದು ಬಜೆಟ್ ಮೂಡ್ ನಲ್ಲಿದ್ದಾರೆ, ಮತ್ತೊಂದ್ ಕಡೆ ಡಿಕೆಶಿಗೆ ಟೆನ್ಷನ್. ಹೈಕಮಾಂಡ್ ನಾಯಕರು ಕೂಡ ಟೈಮ್ ಕೊಡ್ತಾ ಇಲ್ಲ ಭೇಟಿಗೆ. ಏನ್ ನಡೀತಾ ಇದೆ ಅಂತ ಒಂದು ಲೆಕ್ಕದಲ್ಲಿ ಈಗಾಗಲೇ ಹೈಕಮಾಂಡ್ ನಿರ್ಧಾರ ಮಾಡಿದ್ಯಾ ಏನು ಸಿಎಂ ಸಿದ್ದರಾಮಯ್ಯ ಅವರನ್ನ ಮುಂದುವರಿಸಬೇಕು ಅಂತ? ಪ್ರವೀಣ್, ಈಗ ಸಿಎಂ ಸಿದ್ದರಾಮಯ್ಯನವರು ಕಳೆದ ಅನೇಕ ದಿನಗಳ ಹಿಂದೆ ಬಹಿರಂಗ ವೇದಿಕೆಯಲ್ಲಿ ಹೇಳಿರೋದನ್ನ ನೋಡಿದ್ದೇವೆ. ನಾನೇ ಸಿಎಂ ಆಗಿ ಮುಂದುವರಿತೇನೆ, 17ನೇ ಬಜೆಟ್ ಅನ್ನ ಘೋಷಣೆ ಮಾಡ್ತೇನೆ ಅಂತ. ಅವರಿಗೆ ಮನಸ್ಸಲ್ಲಿದ್ದಂತ ಒಂದು ದಾಖಲೆ ದೇವರಾಜು ಅರಸೂರ್ ಅವರು ಸಿಎಂ ಆಗಿದ್ದ ದಾಖಲೆಯನ್ನ ಮುರಿಬೇಕು ಅಂತ ಸಿದ್ದರಾಮಯ್ಯನವರ ಕನಸಿತ್ತು. ಅದರ ಜೊತೆಗೆ ಬಜೆಟ್ ಅನ್ನ ಮಂಡನೆ ಮಾಡುವಂತ 17ನೇ ಬಜೆಟ್, ಅಲ್ಲಿಗೆ ಅತ್ಯಂತ ಹೆಚ್ಚಿನ ಬಜೆಟ್ ಗಳನ್ನ ಒಬ್ಬ ಸಿಎಂ ಆಗಿ ಮಂಡನೆ ಮಾಡಿದ್ದು ಸಿದ್ದರಾಮಯ್ಯ ಅನ್ನೋದು ದಾಖಲೆ ಉಳಿಬೇಕು ಅಂತ ಅವರ ಕನಸಿರುವಂತದ್ದು. ಅದಕ್ಕೆ ಈಗ ಪೂರಕವಾದ ಸಿದ್ಧತೆ ಆರಂಭ ಆಗಿರುವಂತದ್ದು. ಈಗಾಗಲೇ ಬಸವರಾಜ ರಾಯರೆಡ್ಡಿ ಸಿಎಂ ರವರ ಆರ್ಥಿಕ ಸಲಹೆಗಾರರ ನೇತೃತ್ವದಲ್ಲಿ ಬಜೆಟ್ ತಯಾರಿ ನಡೀತಾ ಇದೆ. ಇದನ್ನ ಘೋಷಣೆ ಮಾಡಬೇಕಾಗಿರೋರು ಕೂಡ ಸಿದ್ದರಾಮಯ್ಯನವರು ಅಂತ ಡಿಸೈಡ್ ಅವರು ಆಗಿರುವಂತದ್ದು. ಇದರ ಮಧ್ಯದಲ್ಲಿ ಒಂದು ವೇಳೆ ಬದಲಾವಣೆ ಏನಾದರೂ ಆಗಬೇಕಿತ್ತು ಅನ್ನೋದಿದ್ದಿದ್ರೆ ಇಷ್ಟೊತ್ತಿಗೆ ಆಗಬೇಕಿತ್ತು. ಆದರೆ ಯಾವುದೇ ಕಾರಣಕ್ಕೂ ಬಜೆಟ್ ಸಂದರ್ಭದಲ್ಲಿ, ಬಜೆಟ್ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯರವರನ್ನ ಕೆಳಗಡೆ ಇಳಿಸಿ ಮತ್ತೊಬ್ಬರನ್ನ ಸಿಎಂ ಮಾಡಿದ್ರೆ ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅನ್ನೋ ಒಂದು ಕಾರಣದಿಂದಾಗಿ ಸದ್ಯದ ಮಟ್ಟಿಗೆ ಆ ಬದಲಾವಣೆ ಮಾಡುವಂತ ಸಾಧ್ಯತೆ ಮೇಲ್ನೋಟಕ್ಕೆ ಕಂಡು ಬರ್ತಿಲ್ಲ. ಇಲ್ಲಿಗೆ 17ನೇ ಬಜೆಟ್ ಅನ್ನ ಸಿದ್ಧಪಡಿಸಲಾಗ್ತಿರುವಂತದ್ದು, ಸಿದ್ದರಾಮಯ್ಯರವರ 17ನೇ ಬಜೆಟ್ ಅನ್ನ ಸಿದ್ಧಪಡಿಸಲಾಗ್ತಿರುವಂತದ್ದು ಅವರೇ ಘೋಷಣೆ ಮಾಡ್ತಾರೆ. ಅಲ್ಲಿವರೆಗೂ ಅಂದ್ರೆ ಸಂಕ್ರಾಂತಿಗೆ ಇದ್ದಂತ ದಿನಾಂಕ ಪ್ರಾಬಬ್ಲಿ ಬಜೆಟ್ ವರೆಗೂ, ಬಜೆಟ್ ಆದ ನಂತರವಷ್ಟೇ ಮತ್ತೊಬ್ಬರು ಸಿಎಂ ಕುರ್ಚಿಯಲ್ಲಿ ಕೂರೋದಕ್ಕೆ ಅವಕಾಶ ಇದೆಯಾ ಇಲ್ವಾ ಅನ್ನೊಂದು ದಿನಾಂಕ ನಿರ್ಧಾರ ಆಗುತ್ತೆ. ಇದರ ಮಧ್ಯದಲ್ಲಿ ಕೆಸಿ ವೇಣುಗೋಪಾಲ್ ರವರು ಕೇರಳದಲ್ಲಿ ಚುನಾವಣೆ ಆದ ನಂತರ ನಿರ್ಧಾರ ಮಾಡುವಂತ ಸಾಧ್ಯತೆ ಕೂಡ ಇದೆ. ಇಲ್ಲಿಗೆ 3 ಡೆಡ್ಲೈನ್ ಗಳನ್ನ ನೋಡಬೇಕಾಗುತ್ತೆ. ಒಂದು ಜನವರಿಯಲ್ಲಿ ಸಂಕ್ರಾಂತಿ, ಮತ್ತೊಂದು ಮಾರ್ಚ್ನಲ್ಲಿ ಬಜೆಟ್ ಆಗಬೇಕು, ಅದಾದ ನಂತರ ಕೇರಳ ಚುನಾವಣೆ. ಈ 3 ತಿಂಗಳುಗಳ ಗ್ಯಾಪ್ನಲ್ಲಿ ಜನವರಿ, ಮಾರ್ಚ್, ಜೂನ್ ಒಳಗಡೆ ಏನಾದರೂ ಬದಲಾವಣೆ ಆಗೋದಿದ್ರೆ ಹೈಕಮಾಂಡ್ ಒಂದು ಸಂದೇಶವನ್ನ ರವಾನೆ ಮಾಡುತ್ತೆ. ಇಲ್ಲಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯನ್ನು ನಾವು ಗಮನಿಸಿದ್ರೆ ಸ್ಥಳೀಯ ಸಮಸ್ಯೆಯನ್ನು ಸ್ಥಳೀಯವಾಗಿ ಬಗೆಹರಿಸಿಕೊಳ್ಬೇಕು ಅಂದಾಗ ಯಾವುದೇ ಕಾರಣಕ್ಕೂ ಕೂಡ ಹೈಕಮಾಂಡ್ ಇಂಟರ್ಫಿಯರ್ ಆಗಲ್ಲ. ನಿಮ್ಮಿಬ್ಬರ ಮಾತುಕತೆಯನ್ನ ನೀವಿಬ್ಬರೇ ಡಿಸೈಡ್ ಮಾಡಬೇಕು. ಬಿಟ್ಕೊಡ್ತೀರಂದ್ರೆ ಬಿಟ್ಕೊಡ್ಬೇಕು, ಇಲ್ಲವಾದ್ರೆ ಇಲ್ಲ. ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ, ಪಕ್ಷಕ್ಕೆ ಮುಜುಗರ ಆಗದಂತೆ ಎಚ್ಚರಿಕೆಯನ್ನು ವಹಿಸಿ ಅನ್ನೋ ಒಂದು ಸಂದೇಶವನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಒಂದು ಹೇಳಿಕೆಯಲ್ಲಿ ನೀಡಿರುವಂತದ್ದು ನಾವು ಗಮನಿಸಬೇಕು. ಮತ್ತೊಂದು ಕಡೆಗೆ ಬದಲಾವಣೆ ಆಗುವಂತಿದ್ದರೆ ಇಷ್ಟೊತ್ತಿಗೆ ಆಗಬೇಕಿತ್ತು ಅನ್ನೋದು ರಾಜಕೀಯ ಮುತ್ಸದ್ದಿಗಳ ಮಾತಾಗಿರುವಂತದ್ದು. ಆದರೆ ಖಂಡಿತವಾಗಿಯೂ ಹೈಕಮಾಂಡ್ ಇಬ್ಬರಿಗೂ ಕೂಡ ಸಮಯವನ್ನ ಕೊಡ್ತಾ ಇಲ್ಲ ಅಂತ ಹೇಳೋದಕ್ಕಿಂತ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಸಮಯ ಕೊಡ್ತಿಲ್ಲ. ಆದರೆ ಸಿದ್ದರಾಮಯ್ಯನವರನ್ನ ಕಳೆದ ಅನೇಕ ದಿನಗಳಲ್ಲಿ ಕೆಲವರು ಭೇಟಿ ಮಾಡಿದ್ದಾರೆ ಹೈಕಮಾಂಡ್ ಇಂದ ಅಂತ ಗಮನಿಸಿದಾಗ ಇಲ್ಲಿ ನೇರವಾದಂತ ಸಂದೇಶವನ್ನ ಮೌಖಿಕವಾಗಿ ಅಲ್ಲದೆ ಡಿಕೆಶಿ ರವರಿಗೆ ತಲುಪಿಸಲಾಗಿದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಇದೆ. ಅದರ ಜೊತೆಗೆ ಖಂಡಿತವಾಗಿಯೂ ಡಿಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು? ಟ್ರಬಲ್ ಶೂಟರ್ ಆಗಿರುವಂತಹ ಡಿಕೆ ಶಿವಕುಮಾರ್ ಈ ಒಂದು ಸಮಸ್ಯೆಯನ್ನ ಟ್ರಬಲ್ ಶೂಟ್ ಮಾಡೋದ್ರಲ್ಲಿ ಸಫಲರಾಗ್ತಾರ, ವಿಫಲರಾಗ್ತಾರ ಅನ್ನೋದು ಈಗ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ಅಭಿಷೇಕ್. ಬಜೆಟ್ ಮೂಡ್ ನಲ್ಲಿ ಸಿಎಂ ಟೆನ್ಷನ್ ನಲ್ಲಿ, ಒಂದ್ ಕಡೆ ಬಜೆಟ್ ಮೂಡ್ ನಲ್ಲಿ ಸಿಎಂ ಇದ್ದಾರೆ, ಮತ್ತೊಂದ್ ಕಡೆ ಟೆನ್ಷನ್ ನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಇರೋದು. ಡಿಕೆಶಿ ಪಾಲಿಗೆ ಹೈಕಮಾಂಡ್ ಬಾಗಿಲು ಮುಚ್ಚಿತ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಕಾಂಗ್ರೆಸ್ ವಲಯದಲ್ಲೇ ಗುಸುಗುಸು ಚರ್ಚೆ ಆಗ್ತಾ ಇದೆ. ಜನವರಿ 10ರ ಒಳಗೆ ರಾಹುಲ್ ಸೋನಿಯಾ ಭೇಟಿಗೆ ಸರ್ಕಸ್ ಮಾಡ್ತಾ ಇದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್. ವರಿಷ್ಠರ ಭೇಟಿ ಸಾಧ್ಯವಾಗದಿದ್ರೆ 12 ತಿಂಗಳು ಡಿಕೆಶಿಗೆ ಟೆನ್ಷನ್. ಮಾರ್ಚ್ ಅಂತ್ಯದವರೆಗೂ ಕೂಡ ಡಿಕೆ ಪಾಲಿಗೆ ಹೈ ಹಂಗಳ ಬಂದ್ ಆಗುತ್ತಾ? ನಾಯಕತ್ವ ಸಮರಕ್ಕೂ ಕೂಡ ಜನವರಿ 10ರಂದು ಡೆಡ್ಲೈನ್ ಇದೆ. ಸಿಎಂ ಬಜೆಟ್ ತಯಾರಿ ಶುರುವಾದ್ರೆ ಪಟ್ಟದ ಫೈಟ್ ಮುಂದೂಡಿಕೆ ಆಗುತ್ತೆ. ಮಾರ್ಚ್ ಅಂತ್ಯದವರೆಗೂ ಕೂಡ ಸಿಎಂ ಬದಲಾವಣೆ ಚಕಾರವನ್ನ ಎತ್ತುವಂತಿಲ್ಲ. 3 ತಿಂಗಳ ಕಾಲ ಡಿಕೆ ಶಿವಕುಮಾರ್ ರಾಜಕೀಯ ತಂತ್ರಗಾರಿಕೆ ಏನು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಹಾಗಾದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಒಂದ್ ಕಡೆ ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು ಅಂತ ಆತುರಿತಾ ಇದ್ದಾರೆ, ಆದ್ರೆ ಟೈಮ್ ಕೇಳ್ತಾ ಇದ್ದಾರೆ, ಇನ್ನೂ ಕೂಡ ಟೈಮ್ ಸಿಗ್ತಾ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಅಭಿಷೇಕ್, ಈಗ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಒಂದು ಬಜೆಟ್ ಮೂಡ್ ನಲ್ಲಿದ್ದಾರೆ, ಮತ್ತೊಂದ್ ಕಡೆ ಡಿಕೆಶಿಗೆ ಟೆನ್ಷನ್. ಹೈಕಮಾಂಡ್ ನಾಯಕರು ಕೂಡ ಟೈಮ್ ಕೊಡ್ತಾ ಇಲ್ಲ ಭೇಟಿಗೆ. ಏನ್ ನಡೀತಾ ಇದೆ ಅಂತ ಒಂದು ಲೆಕ್ಕದಲ್ಲಿ ಈಗಾಗಲೇ ಹೈಕಮಾಂಡ್ ನಿರ್ಧಾರ ಮಾಡಿದ್ಯಾ ಏನು ಸಿಎಂ ಸಿದ್ದರಾಮಯ್ಯ ಅವರನ್ನ ಮುಂದುವರಿಸಬೇಕು ಅಂತ?
ಪ್ರವೀಣ್, ಈಗ ಸಿಎಂ ಸಿದ್ದರಾಮಯ್ಯನವರು ಕಳೆದ ಅನೇಕ ದಿನಗಳ ಹಿಂದೆ ಬಹಿರಂಗ ವೇದಿಕೆಯಲ್ಲಿ ಹೇಳಿರೋದನ್ನ ನೋಡಿದ್ದೇವೆ. ನಾನೇ ಸಿಎಂ ಆಗಿ ಮುಂದುವರಿತೇನೆ, 17ನೇ ಬಜೆಟ್ ಅನ್ನ ಘೋಷಣೆ ಮಾಡ್ತೇನೆ ಅಂತ. ಅವರಿಗೆ ಮನಸ್ಸಲ್ಲಿದ್ದಂತ ಒಂದು ದಾಖಲೆ ದೇವರಾಜು ಅರಸೂರ್ ಅವರು ಸಿಎಂ ಆಗಿದ್ದ ದಾಖಲೆಯನ್ನ ಮುರಿಬೇಕು ಅಂತ ಸಿದ್ದರಾಮಯ್ಯನವರ ಕನಸಿತ್ತು. ಅದರ ಜೊತೆಗೆ ಬಜೆಟ್ ಅನ್ನ ಮಂಡನೆ ಮಾಡುವಂತ 17ನೇ ಬಜೆಟ್, ಅಲ್ಲಿಗೆ ಅತ್ಯಂತ ಹೆಚ್ಚಿನ ಬಜೆಟ್ ಗಳನ್ನ ಒಬ್ಬ ಸಿಎಂ ಆಗಿ ಮಂಡನೆ ಮಾಡಿದ್ದು ಸಿದ್ದರಾಮಯ್ಯ ಅನ್ನೋದು ದಾಖಲೆ ಉಳಿಬೇಕು ಅಂತ ಅವರ ಕನಸಿರುವಂತದ್ದು. ಅದಕ್ಕೆ ಈಗ ಪೂರಕವಾದ ಸಿದ್ದತೆ ಆರಂಭ ಆಗಿರುವಂತದ್ದು. ಈಗಾಗಲೇ ಬಸವರಾಜ ರಾಯರೆಡ್ಡಿ ಸಿಎಂ ರವರ ಆರ್ಥಿಕ ಸಲಹೆಗಾರರ ನೇತೃತ್ವದಲ್ಲಿ ಬಜೆಟ್ ತಯಾರಿ ನಡೀತಾ ಇದೆ. ಇದನ್ನ ಘೋಷಣೆ ಮಾಡಬೇಕಾಗಿರೋರು ಕೂಡ ಸಿದ್ದರಾಮಯ್ಯನವರು ಅಂತ ಡಿಸೈಡ್ ಅವರು ಆಗಿರುವಂತದ್ದು. ಇದ್ರ ಮಧ್ಯದಲ್ಲಿ ಒಂದು ವೇಳೆ ಬದಲಾವಣೆ ಏನಾದರೂ ಆಗಬೇಕಿತ್ತು ಅನ್ನೋದಿದ್ದಿದ್ರೆ ಇಷ್ಟೊತ್ತಿಗೆ ಆಗಬೇಕಿತ್ತು. ಆದರೆ ಯಾವುದೇ ಕಾರಣಕ್ಕೂ ಬಜೆಟ್ ಸಂದರ್ಭದಲ್ಲಿ ಬಜೆಟ್ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯರವರನ್ನ ಕೆಳಗಡೆ ಇಳಿಸಿ ಮತ್ತೊಬ್ಬರನ್ನ ಸಿಎಂ ಮಾಡಿದ್ರೆ ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅನ್ನೋ ಒಂದು ಕಾರಣದಿಂದಾಗಿ ಸದ್ಯದ ಮಟ್ಟಿಗೆ ಆ ಬದಲಾವಣೆ ಮಾಡುವಂತ ಸಾಧ್ಯತೆ ಮೇಲ್ನೋಟಕ್ಕೆ ಕಂಡು ಬರ್ತಿಲ್ಲ. ಇಲ್ಲಿಗೆ 17ನೇ ಬಜೆಟ್ ಅನ್ನ ಸಿದ್ದಪಡಿಸಲಾಗ್ತಿರುವಂತದ್ದು, ಸಿದ್ದರಾಮಯ್ಯರವರ 17ನೇ ಬಜೆಟ್ ಅನ್ನ ಸಿದ್ದಪಡಿಸಲಾಗ್ತಿರುವಂತದ್ದು ಅವರೇ ಘೋಷಣೆ ಮಾಡ್ತಾರೆ. ಅಲ್ಲಿವರೆಗೂ ಅಂದ್ರೆ ಸಂಕ್ರಾಂತಿಗೆ ಇದ್ದಂತ ದಿನಾಂಕ ಪ್ರಾಬಬ್ಲಿ ಬಜೆಟ್ ವರೆಗೂ, ಬಜೆಟ್ ಆದ ನಂತರವಷ್ಟೇ ಮತ್ತೊಬ್ರು ಸಿಎಂ ಕುರ್ಚಿಯಲ್ಲಿ ಕೂರೋದಕ್ಕೆ ಅವಕಾಶ ಇದೆಯಾ ಇಲ್ವಾ ಅನ್ನೊಂದು ದಿನಾಂಕ ನಿರ್ಧಾರ ಆಗುತ್ತೆ. ಇದರ ಮಧ್ಯದಲ್ಲಿ ಕೆಸಿ ವೇಣುಗೋಪಾಲ್ ರವರು ಕೇರಳದಲ್ಲಿ ಚುನಾವಣೆ ಆದ ನಂತರ ನಿರ್ಧಾರ ಮಾಡುವಂತ ಸಾಧ್ಯತೆ ಕೂಡ ಇದೆ. ಇಲ್ಲಿಗೆ 3 ಡೆಡ್ಲೈನ್ ಗಳನ್ನ ನೋಡಬೇಕಾಗುತ್ತೆ. ಒಂದು ಜನವರಿಯಲ್ಲಿ ಸಂಕ್ರಾಂತಿ, ಮತ್ತೊಂದು ಮಾರ್ಚ್ನಲ್ಲಿ ಬಜೆಟ್ ಆಗಬೇಕು, ಅದಾದ ನಂತರ ಕೇರಳ ಚುನಾವಣೆ. ಈ 3 ತಿಂಗಳುಗಳ ಗ್ಯಾಪ್ನಲ್ಲಿ ಜನವರಿ, ಮಾರ್ಚ್, ಜೂನ್ ಒಳಗಡೆ ಏನಾದರೂ ಬದಲಾವಣೆ ಆಗೋದಿದ್ರೆ ಹೈಕಮಾಂಡ್ ಒಂದು ಸಂದೇಶವನ್ನ ರವಾನೆ ಮಾಡುತ್ತೆ. ಇಲ್ಲಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯನ್ನು ನಾವು ಗಮನಿಸಿದ್ರೆ ಸ್ಥಳೀಯ ಸಮಸ್ಯೆಯನ್ನು ಸ್ಥಳೀಯವಾಗಿ ಬಗೆಹರಿಸಿಕೊಳ್ಬೇಕು ಅಂದಾಗ ಯಾವುದೇ ಕಾರಣಕ್ಕೂ ಕೂಡ ಹೈಕಮಾಂಡ್ ಇಂಟರ್ಫಿಯರ್ ಆಗಲ್ಲ. ನಿಮ್ಮಿಬ್ಬರ ಮಾತುಕತೆಯನ್ನ ನೀವಿಬ್ಬರೇ ಡಿಸೈಡ್ ಮಾಡಬೇಕು. ಬಿಟ್ಕೊಡ್ತೀರಾ ಅಂದ್ರೆ ಬಿಟ್ಕೊಡ್ಬೇಕು, ಇಲ್ಲವಾದ್ರೆ ಇಲ್ಲ. ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ, ಪಕ್ಷಕ್ಕೆ ಮುಜುಗರ ಆಗದಂತೆ ಎಚ್ಚರಿಕೆಯನ್ನು ವಹಿಸಿ ಅನ್ನೋ ಒಂದು ಸಂದೇಶವನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಒಂದು ಹೇಳಿಕೆಯಲ್ಲಿ ನೀಡಿರುವಂತದ್ದು ನಾವು ಗಮನಿಸಬೇಕು. ಮತ್ತೊಂದು ಕಡೆಗೆ ಬದಲಾವಣೆ ಆಗುವಂತಿದ್ದರೆ ಇಷ್ಟೊತ್ತಿಗೆ ಆಗಬೇಕಿತ್ತು ಅನ್ನೋದು ರಾಜಕೀಯ ಮುತ್ಸದ್ದಿಗಳ ಮಾತಾಗಿರುವಂತದ್ದು. ಆದರೆ ಖಂಡಿತವಾಗಿಯೂ ಹೈಕಮಾಂಡ್ ಇಬ್ಬರಿಗೂ ಕೂಡ ಸಮಯವನ್ನ ಕೊಡ್ತಾ ಇಲ್ಲ ಅಂತ ಹೇಳೋದಕ್ಕಿಂತ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಸಮಯ ಕೊಡ್ತಿಲ್ಲ. ಆದರೆ ಸಿದ್ದರಾಮಯ್ಯನವರನ್ನ ಕಳೆದ ಅನೇಕ ದಿನಗಳಲ್ಲಿ ಕೆಲವರು ಭೇಟಿ ಮಾಡಿದ್ದಾರೆ ಹೈಕಮಾಂಡ್ ಇಂದ ಅಂತ ಗಮನಿಸಿದಾಗ ಇಲ್ಲಿ ನೇರವಾದಂತ ಸಂದೇಶವನ್ನ ಮೌಖಿಕವಾಗಿ ಅಲ್ಲದೆ ಡಿಕೆಶಿ ರವರಿಗೆ ತಲುಪಿಸಲಾಗಿದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಇದೆ. ಅದರ ಜೊತೆಗೆ ಖಂಡಿತವಾಗಿಯೂ ಡಿಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು, ಟ್ರಬಲ್ ಶೂಟರ್ ಆಗಿರುವಂತಹ ಡಿಕೆ ಶಿವಕುಮಾರ್ ಈ ಒಂದು ಸಮಸ್ಯೆಯನ್ನ ಟ್ರಬಲ್ ಶೂಟ್ ಮಾಡೋದ್ರಲ್ಲಿ ಸಫಲರಾಗ್ತಾರ, ವಿಫಲರಾಗ್ತಾರ ಅನ್ನೋದು ಈಗ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ಅಭಿಷೇಕ್.